ಫಸ್ಟ್ ಟೈಮ್ ಅಲ್ರಿ ಇದು ಎಲ್ಲಿ ನೋಡಿಲ್ಲ ಅಲ್ಲೋ ಪರೋಟ. ಹಾ ಮಿಸ್ಟರ್ ಆ್ಯಂಡ್ ಮಿಸಸ್ ಸಂಚಾರಿ. ಒಂದು ಸೋಫಿ ಸಂತರು ಯಾರು, ಇವರ ಹಿನ್ನೆಲೆ ಏನು ಅಂತ ನಾವು ತಿಳ್ಕೊಂಡು ಹೋದಾಗ ಬಂದೇ ನವಾಜರ ಮೊದಲ ಹೆಸರು ಕೈ ಕಾಲು ಆಮೇಲೆ ಮುಖ ಎಲ್ಲ ತೊಳ್ಕೊಂಡು ಶುದ್ಧೀಕರಣ ಮಾಡಿ ಆಮೇಲೆ ಹೊರಗಡೆ ಹೋಗ್ತಾರೆ ನೋಡ್ರಿ. ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ. ಗುಲ್ಬರ್ಗ ಅಂದ ತಕ್ಷಣ ನೋಡ್ರಿ ಎಲ್ಲರಿಗೂ ನೆನಪು ಬರ್ಬೋದು. ಗುಲ್ಬರ್ಗ ಅಂದ್ರೆ ಶರಣರ ನಾಡು, ಸಂತರ ಬೀಡು ಅಂತೇಳಿ ನಾವು ಕರಿತೀವಿ ನೋಡ್ರಿ. ಅಂತಹ ಸಂತರಲ್ಲಿಯೇ ಮಹಾನ್ ಸೋಫಿ ಸಂತರಾಗಿರ್ತಕ್ಕಂತಹ ಈ ಗುಲ್ಬರ್ಗದಲ್ಲಿಯೇ ಪ್ರಸಿದ್ಧ ದರ್ಗಾ ಆಗಿರ್ತಕ್ಕಂತಹ ಖ್ವಾಜಾ ಬಂದೇ ನವಾಜ್ ದರ್ಗಾಕ್ ನಾವು ಬಂದೀವಿ ನೋಡ್ರಿ. ಇವರು ಚಿಸ್ತಿ ಸೋಫಿ ಸಂತರಲ್ಲಿಯೇ ಅತಿ ಪ್ರಮುಖವಾದಂತಹ ಸಂತರು ನೋಡ್ರಿ. ನಮ್ಮ ದಕ್ಷಿಣ ಭಾರತದಲ್ಲಿ ಅತ್ಯಂತ ಮಹತ್ವವುಳ್ಳ ಒಂದು ದರ್ಗಾ ಅಂತಾನೆ ಹೇಳ್ಬೋದು ನೋಡ್ರಿ. ಆ ದರ್ಗಾ ಎಕ್ಸ್ಪ್ಲೋರ್ ಮಾಡಕ್ ಬಂದಿನಿ. ಬರೀ ದರ್ಗಾದಾಗ ಹೋಗಿ ಖ್ವಾಜಾ ಬಂದೇ ನವಾಜ್ ದರ್ಗಾರವರ ಜೀವನ ಚರಿತ್ರೆ ಆಗಿರ್ಬೋದು, ಆಮೇಲೆ ಈ ದರ್ಗಾ ಯಾವಾಗ ಸ್ಟಾರ್ಟ್ ಆಯ್ತು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್ ಎಲ್ಲರೂ ಹೋಗೋಣ. ದರ್ಗಾದ ಎಂಟ್ರೆನ್ಸ್ ಅಲ್ಲಿ ನಮ್ಗೆ ಈ ತರ ಹೂವಿಂದು ಆಮೇಲೆ ಪೂಜಾ ಸಾಮಾನಿಗೆ ಬೇಕಾಗ್ತಕ್ಕಂತ ಎಲ್ಲಾ ಶಾಪ್ಗಳು ಇಲ್ಲಿ ಸಿಗ್ತಾವ್ ನೋಡ್ರಿ. ನೋಡಕ್ ನಮ್ಗ ಈ ಕಡೆ ಕಾಯಿ ಅದಾವ, ಆ ಕಡೆ ಹೂವು ಅದಾವ, ಎಲ್ಲ ಏನೋ ಗುಲ್ಬರ್ಗ ಫೇಮಸ್ ಟೂರಿಸ್ಟ್ ಪ್ಲೇಸ್ ನೋಡ್ರಿ ಇದೊಂದು. ಗುಲ್ಬರ್ಗಕ್ಕೆ ಬಂದವರು ಯಾರು ಇದನ್ನ ಮಿಸ್ ಮಾಡಲ್ಲ. ಇದ್ರೊಳಗೆ ಏನ್ ವಿಶೇಷತೆ ಆದಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ ನ ಹೊಸದಾಗಿ ನೋಡಕತ್ತಿರಲ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ, ಒಂದು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಮುಂದೆ ಹೋಗಿ ಎಕ್ಸ್ಪ್ಲೋರ್ ಮಾಡ್ತೀನಿ, ಬನ್ನಿ ಫ್ರೆಂಡ್ಸ್. ಈ ದರ್ಗಾದಲ್ಲಿ ಎಂಟ್ರೆನ್ಸ್ ಬಂದ ತಕ್ಷಣ ನಾವು ಇಲ್ಲಿ ಒಂದು ನೀರಿನ ಊಜಿ ಅದ ನೋಡ್ರಿ. ಇಲ್ಲಿ ಬಂದಂತ ಭಕ್ತರು ಕೈ ಕಾಲು ಆಮೇಲೆ ಮುಖ ಎಲ್ಲ ತೊಳ್ಕೊಂಡು ಶುದ್ಧೀಕರಣ ಮಾಡಿ ಆಮೇಲೆ ಒಳಗಡೆ ಹೋಗ್ತಾರೆ ನೋಡ್ರಿ. ಶುದ್ಧೀಕರಣ ಮಾಡ್ಕೊತಿರ್ತಕ್ಕಂಥ ಪ್ಲೇಸ್ ನೋಡ್ರಿ ಇಲ್ಲಿ. ನೋಡ್ರಿ ಈ ತರ ಅದ ನೋಡ್ರಿ ದರ್ಗಾ ಒಳಗ್ ಬಂದ ತಕ್ಷಣ. ಇವಾಗ ಶುಕ್ರವಾರ ಆಗಿರುವುದರಿಂದ ಬಹಳಷ್ಟು ಜನ ಇಲ್ಲಿ ನಮಾಜ್ ಮಾಡಕ್ ಬಂದಾರ ನೋಡ್ರಿ, ಮುಸ್ಲಿಂ ಬಾಂಧವರು. ಈ ಒಂದು ದರ್ಗಾದ ವಿಶೇಷತೆ ಏನಂದ್ರೆ ಹಿಂದೂ ಮುಸ್ಲಿಂ ಯಾವುದೇ ಧರ್ಮ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರೂ ಬರ್ತಾರೆ. ಆದ್ರೆ ಇವತ್ತು ಶುಕ್ರವಾರ ಆಗಿರುವುದರಿಂದ ವಿಶೇಷವಾಗಿ ನೋಡ್ಬೋದು ನೀವು, ಇಲ್ಲಿ ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು, ಎಲ್ಲ ಮುಸಲ್ಮಾನ್ ಬಾಂಧವರು ಇಲ್ಲಿ ನಮಾಜ್ ಮಾಡಕತ್ತಾರ ನೋಡ್ರಿ. ಶುಕ್ರವಾರ ಸ್ಪೆಷಲ್ ನಮಾಜ್ ಅವತ್ತು. ಆಮೇಲೆ ಬೇರೆ ಬೇರೆ ಊರ್ಲಿಂದ ಬಂದು ಇಲ್ಲಿ ಸ್ಟೇ ಇರ್ತಾರೆ ಇರೋರು. ಇಲ್ಲಿ ಮುಸ್ಲಿಂ ಸೋಫಿ ಸಂತರ ಸಮಾಧಿಗಳನ್ನ ನೋಡ್ಬೋದು ನೋಡ್ರಿ ನಾವು. ನೋಡ್ರಿ ಎಷ್ಟೆಲ್ಲ ಸಮಾಧಿಗಳದಾವ. ಈ ಖ್ವಾಜಾ ಬಂದೇ ನವಾಜ್ ದರ್ಗಾ ಏನ್ ಬಂದಿವಲ್ರಿ ನಾವು, ಈ ಒಂದು ಸೋಫಿ ಸಂತರು ಯಾರು, ಇವರ ಹಿನ್ನೆಲೆ ಏನು ಅಂತ ನಾವು ತಿಳ್ಕೊಂಡು ಹೋದಾಗ ಬಂದೇ ನವಾಜರ ಮೊದಲ ಹೆಸರು ಸೈಯದ್ ಮೊಹಮ್ಮದ್ ಹುಸೇನಿ ನೋಡ್ರಿ. ಇವರು ಕ್ರಿಸ್ತಶಕ 1321ರಲ್ಲಿ ದೆಹಲಿಯಲ್ಲಿ ಇವರು ಜನಿಸ್ತಾರೆ ನೋಡ್ರಿ. ದೆಹಲಿಯ ಮಹಾನ್ ಸೂಫಿ ಸಂತರು ಈ ಕಲಬುರ್ಗಿಗೆ ಬರಕ್ ಕಾರಣ ಏನು ಅಂತಂದ್ರೆ, ದೆಹಲಿಯಲ್ಲಿ ರಾಜಕೀಯ ಅಸ್ಥಿರತೆ ಉಂಟಾದಾಗ ದಕ್ಷಿಣ ಭಾರತದ ಎಲ್ಲೆಡೆ ಸೂಫಿ ಸಂತರು ಏನಾಗ್ತಾರೆ ಅಂದ್ರೆ ವಲಸೆ ಬಂದ್ಬಿಡ್ತಾರ. ಅಂತಹ ವಲಸೆ ಬಂದಂತಹ ಅನೇಕ ಸೂಫಿ ಸಂತರಲ್ಲಿ ಬಂದೇ ನವಾಜ್ ಸಂತರು ಅತಿ ಪ್ರಮುಖವಾದವರಾಗಿರ್ತಾರೆ ನೋಡ್ರಿ. ಇಲ್ಲಿನ ಬಹುಮನಿ ಸುಲ್ತಾನರ ಆಡಳಿತದಲ್ಲಿ ಫಿರೋಜ್ ಶಾ ಅವರ ಒಂದು ಕರೆಯ ಮೇರೆಗೆ ಹೋಗೊಟ್ಟು ಈ ಒಂದು ಸಂತರು ಗುಲ್ಬರ್ಗದಲ್ಲಿ ಬಂದು ನೆಲೆಸ್ತಾರೆ ನೋಡ್ರಿ. ಹಿಂಗೆ ಬರ್ಬರ್ತಾ ಅಂದ್ರೆ ಅವರು ಹಲವಾರು ಪವಾಡಗಳನ್ನು ನಡೆಸಿ ಇದೇ ಒಂದು ಕ್ಷೇತ್ರದಲ್ಲಿ ನೆಲೆ ನಿಂತು ಸುಮಾರು ಕ್ರಿಸ್ತಶಕ 1422ರಲ್ಲಿ ಇಲ್ಲೇ ಅವರು ದೇಹವನ್ನು ಪರಿತ್ಯಾಗ ಮಾಡ್ತಾರೆ. ಅವರ ಒಂದು ಸಮಾಧಿ ಮೇಲೆನೆ ಈ ಒಂದು ಬೃಹದಾಕಾರದ ದರ್ಗಾವನ್ನು ನಿರ್ಮಾಣ ಮಾಡ್ಯಾರ ನೋಡ್ರಿ. ನೋಡ್ಬೋದು ನೀವು, ಅದ್ಭುತವಾದಂತಹ ದರ್ಗಾ ನೋಡಿ ವೀಕ್ಷಕರೇ. ಒಂದು ಬಿಳಿಯ
ಬಿಳಿಯ ಬಣ್ಣನ ಗೊಂಬಜ್ನ ಆಕಾರದಲ್ಲಿರ್ತಕ್ಕಂಥ ಈ ಒಂದು ದರ್ಗಾವನ್ನು ಯಾರ ಕಾಲದಲ್ಲಿ ನಿರ್ಮಾಣ ಮಾಡಿದ್ರು ಅಂತ ಹೇಳ್ತೀನಿ. ಬನ್ನಿ ಫಸ್ಟ್ ದರ್ಗಾ ಒಳಗಡೆ ಏನಾದಂತ ತೋರಿಸ್ತೀನಿ. ಮೇನ್ ಡೋರ್ ಎಂಟ್ರೆನ್ಸ್ ಇದೆ ನೋಡ್ರಿ ದರ್ಗಾದ್ದು. ಇಲ್ಲಿ ಲೇಡೀಸ್ನೆಲ್ಲ ಒಳಗ್ ಬಿಡಲ್ರಿ, ಬರೀ ಜೆಂಟ್ಸ್ ಅಷ್ಟೇ ಬಿಡ್ತಾರ. ನೋಡೋಣ ನಮ್ಮ ಮನೆಯವ್ರಿಗೆ ಬಿಟ್ರೆ ಹೋಗ್ತಾರ, ತೋರಿಸ್ತೀನಿ ಏನಂತ. इधर इधर नहीं आना, ये साइड में ನೋಡಿ ಫ್ರೆಂಡ್ಸ್, ಈ ತರ ಅದ ನೋಡ್ರಿ ದರ್ಗಾ. ಇವಾಗ ಶುಕ್ರವಾರ ಆಗಿರೋದ್ರಿಂದ ಬಹಳಷ್ಟು ಸಂಖ್ಯೆಯಲ್ಲಿ ಜನ ಬಂದಾರ ನೋಡ್ರಿ. ಇಲ್ಲಿ ಫುಲ್ ಕ್ರೌಡ್ ಇರುತ್ತೆ ನೋಡ್ರಿ ಇಲ್ಲಿ. ಬಟ್ ಒಳಗಡೆ ಮಾತ್ರ ಲೇಡೀಸಿಗೆ ಎಂಟ್ರೆನ್ಸ್ ಇಲ್ಲ, ಬರೀ ಜೆಂಟ್ಸ್ ಮಾತ್ರ ಹೋಗ್ಬೋದು. ಹಂಗಾಗಿ ನಮ್ಮ ಮನೆಯವ್ರು ಹೋಗ್ಯಾರ, ನಾ ಇಲ್ಲಿ ಹೊರಗಡೆ ವಿಡಿಯೋ ಮಾಡಾಕತ್ತೀನಿ ನೋಡ್ರಿ. ಈ ತರ ಬಿಳಿಯ ಬಣ್ಣದ ಗುಂಬಜ್ಗಳ ಮಧ್ಯೆ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ 14ನೇ ಶತಮಾನದ ಇಂಡೋ ಇಸ್ಲಾಮಿಕ್ ಶೈಲಿ ಈ ತರ ಕಟ್ಟಡ ಐತಿ ನೋಡ್ರಿ. ಇದು ಎಂಟ್ರೆನ್ಸ್ ಗೋಪುರ ಈ ಕಡೆ ಅದ ನೋಡ್ರಿ. ಒಂದೇ ನವಾಜರ ಸಮಾಧಿಯ ಮೇಲೆ ನಿರ್ಮಾಣವಾಗಿರ್ತಕ್ಕಂಥ ಬೃಹದಾಕಾರದ ದರ್ಗಾ ನೋಡ್ರಿ. ಸೂಫಿ ಸಂತರ ಸಮಾಧಿಯ ಮೇಲೆ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಕಟ್ಟಡವನ್ನೇ ನಾವು ದರ್ಗಾ ಅಂತ ಕರಿತೀವಿ. ಇದು ನಮ್ಮ ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ದರ್ಗಾ ನೋಡ್ರಿ. ಎಷ್ಟು ಜನ ಬಂದಾರ ನೋಡ್ರಿ. ಡೈಲಿ ಬಹಳ ಸಂಖ್ಯೆಯಲ್ಲಿ ಬರ್ತಾರೆ ನೋಡ್ರಿ. ಇಲ್ಲಿ ಟೂರಿಸ್ಟ್ನು ಅದೇ ತರ ಬರ್ತಾರೆ, ಇಲ್ಲಿ ಇದ್ದವ್ರನು ಅದೇ ತರ ಬರ್ತಾರೆ ನೋಡ್ರಿ. ಸ್ಪೆಷಲ್ ಇವತ್ತು ಶುಕ್ರವಾರ ಆಗಿರೋದ್ರಲ್ಲಿಂದ ಕ್ರೌಡ್ ಜಾಸ್ತಿ ಅದ ನೋಡ್ರಿ. ಸಾಲಿಗೆ ಗುಂಬಜ್ಗಳು ನೋಡ್ರಿ ಎಷ್ಟು ಚೆನ್ನಾಗದಾವ ನೋಡ್ರಿ. ಈ ದರ್ಗಾ ನೋಡ್ರಿ ಬಹುಮನಿ ಸುಲ್ತಾನ್ ವಂಶದ ಮೊಹಮ್ಮದ್ ಶಾ ಅವರ ಕಾಲದಲ್ಲಿ ಈ ಒಂದು ದೊಡ್ಡ ದರ್ಗಾ ನಿರ್ಮಾಣ ಆಯ್ತು ನೋಡ್ರಿ. ಈ ದರ್ಗಾ ಹಲವಾರು ಗುಮ್ಮಜ್ಜು, ಆಮೇಲೆ ಕಮಾನುಗಳು, ಒಂದು ಇಂಡೋ ಸಾರ್ವಜನಿಕ ಶೈಲಿಯಲ್ಲಿ ಈ ಒಂದು ಅದ್ಭುತ ಕಟ್ಟಡ ನಿರ್ಮಾಣ ಆಗ್ಯದ ನೋಡ್ರಿ ವೀಕ್ಷಕರೇ. ಬರ್ರಿ ನೀವು ಒಂದ್ಸಲ ವಿಸಿಟ್ ಮಾಡ್ರಿ. ಒಂದು ಒಳ್ಳೆ ದೇವಸ್ಥಾನ, ನಾವು ದೇವಸ್ಥಾನ ಅಂತೀವಿ, ಇವರು ದರ್ಗಾ ಅಂತಾರೆ. ಒಂದು ಒಳ್ಳೆ ಪ್ಲೇಸ್ ನೋಡ್ರಿ. ಒಟ್ನಲ್ಲಿ ಕಲಬುರಗಿಯ ಅತ್ಯಂತ ವಿಶೇಷವಾದ ಟೂರಿಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಇನ್ನು ಆ ಕಡೆ ಶಾಪಿಂಗ್, ಆಮೇಲೆ ಒಂದು ಸ್ಟ್ರೀಟ್ ಫುಡ್ ಸಿಗುತ್ತಾ ಇಲ್ಲಿ, ಚೆನ್ನಾಗಿರುತ್ತೆ. ಅದನ್ನು ತೋರಿಸ್ತೀನಿ, ಬನ್ನಿ ಹೋಗೋಣ. मिस्टर एंड मिसेस संचारी, मिसेस संचारी. ನೋಡಿ ಫ್ರೆಂಡ್ಸ್, ಇದು ಬಂದೇ ನವಾಜ್ ದರ್ಗಾ ಹತ್ರ ಇರ್ತಕ್ಕಂತ ಶಾಪಿಂಗ್ ನೋಡ್ರಿ. ಈ ಕಡೆ ಎಲ್ಲ ಬ್ಯಾಂಗಲ್ ಶಾಪಿಂಗ್ ನೋಡ್ರಿ, ಭರ್ಜರ್ ಇರ್ತಾವ ನೋಡ್ರಿ. ಈ ಪ್ಲೇಸಿಗೆ ಬಂದಂತೂ ಒಂಥರ ಪರ್ಫ್ಯೂಮು, ಸೆಂಟು ಇಷ್ಟು ಗಮ್ಮನತ್ತಲ್ರಿ.
ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಬ್ಯಾಂಗಲ್ಸ್ ಸಿಗ್ತಾವ ನೋಡ್ರಿ ಇಲ್ಲಿ. ಸ್ಟೋನಿಂದ ಆಗಿರ್ಬೋದು, ರೂಬಿದಾಗಿರ್ಬೋದು, ಮಸ್ತ್ ಇರ್ತಾವ ನೋಡ್ರಿ. ಭರ್ಜರಿ ಶಾಪಿಂಗ್ ನೋಡ್ರಿ ಹೆಣ್ಮಕ್ಳಿಗೆ ಮಸ್ತ್ ಇರ್ತಾವ್ರಿ ಇಲ್ಲಿ. ನೋಡ್ರಿ ಎಷ್ಟು ಚೆನ್ನಾಗದ ನೋಡ್ರಿ, ಡಿಫ್ರೆಂಟ್ ಕಲರ್ ಅಲ್ಲಿ. ಇಲ್ಲಿ ಪರ್ಲ್ದ್ ಅದ, ಈ ಕಡೆ ರೂಬಿದ್ ಅದಾವ, ಸ್ಟೋನ್ ಅದ ನೋಡ್ರಿ. ಎಷ್ಟು ಚೆನ್ನಾಗದ ನೋಡ್ರಿ ಬ್ಯಾಂಗಲ್ಸ್. ಏನ್ ರೇಟ್ ರೀ ಇವು? 200 ರೂಪಾಯಿ ಅಲ್ಲ, ಎರಡು ಸೇರಿಸಿ. ಇವು ಎಲ್ಲ ಸೇಮ್ ರೇಟಾ? ಆ ಕಡೆ ನೋಡ್ರಿ ಪ್ರೈಸ್ 130, 200. ವೆನಿಟಿ ಬ್ಯಾಗ್ಸ್, ಕ್ಲಚಸ್ ಎಲ್ಲ ಲೇಡೀಸ್ ಐಟಮ್ ಇದಾವ್ ನೋಡ್ರಿ. ಮಸ್ತ್ ಇರುತ್ತೆ ನೋಡ್ರಿ ಶಾಪಿಂಗ್ ಇಲ್ಲಿ. ಇದು ಫುಲ್ ವೆನಿಟಿ ಬ್ಯಾಗ್ ಅಂಗಡಿ ನೋಡ್ರಿ. ಫುಲ್ ವೆರೈಟೀಸ್ ಅದಾವ್ ನೋಡ್ರಿ ಇಲ್ಲಿ. ವಾವ್, ನೋಡ್ರಿ ಎಷ್ಟು ಚೆನ್ನಾಗದಾವ. ನೋಡಿ ಗುರುವೆ, ಶಾಪಿಂಗ್ ಮಾಡ್ತಾ ಇದಾರೆ ನಮ್ಮ ಶ್ರೀಮಂತ. ಲೇಡೀಸಿಗೆ ಚಲೋ ಅದ ನೋಡ್ರಿ ಈಗ, ಎಲ್ಲ ತರ ಸಿಗ್ತಾವ ಐಟಮ್ಸ್. ಕ್ಲಿಪ್ ನೀವೆಲ್ಲ ಕ್ಲಿಪ್ಸ್ ನೋಡ್ರಿ, ಅದು ಪರ್ಲ್ಸ್ ಇದ್ದದ್ದು. ಇದೇನಿದು? ಅದನ್ನ ಕ್ಲಿಪ್. ಇದನ್ನ ಕ್ಲಿಪ್ ಅನ್ನ ಇಯರಿಂಗ್ಸ್ ನೋಡಿ ಎಷ್ಟು ದೊಡ್ಡದು. ಚೆನ್ನಾಗಿತ್ತಲ್ಲ ಮಾರ್ಕೆಟ್. ರೇಟ್ ಮೆನ್ಷನ್ ಮಾಡ್ಬಿಟ್ರ ಅವ್ರು. ಅಲ್ಲಿ ನೋಡ್ರಿ, ಮತ್ತೆ ಅಲ್ಲಿ ಸಾಮಾನು ಅದ ನೋಡ್ರಿ ಮೇಡಮ್, 10 ರೂಪಾಯಿ ಇಲ್ಲ ನೋಡ್ರಿ. ಹೆಣ್ಣು ಮಕ್ಳಿಗೆ ಯಾವಾಗ್ಲೂ ಶಾಪಿಂಗ್ ಅಂತಾರ ನೋಡ್ರಿ. ಎಷ್ಟು ಒಟ್ಟ ಅದೇದು ನೋಡ್ಬೇಕಂತಾರ ಒಟ್ಟ. ಅಮ್ಮ ಶ್ರೀಮತಿ ಹಾ ರೀ. ನೋಡ್ರಿ ಶಾಪಿಗೆ ಬರ್ರಿ, ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ. ನಾವಿಂದ ನಮ್ಮ ಶ್ರೀಮತಿ ಅವರು ಒಂದು ಇದು ತಗೊಂಡ್ರು, ಆ ರಿಂಗ್ ತೋರ್ಸಮದ ರಿಂಗ್ ತಗೊಂಡಿದಾರ ನೋಡ್ರಿ. ನೋಡ್ರಿ ಬರ್ರಿ, ಚೆನ್ನಾಗಿದಾರೆ ಎಲ್ಲ ನೋಡಿ. ಇವ್ರೆ 10 ರೂಪೀಸ್ ನೋಡ್ರಿ. 20, 30 ಆಫ್ಟರ್ 60, 100 ಎಲ್ಲ ನಿಮ್ ಬೇಕಾದಂತ ಪ್ರೈಸ್ ಅಲ್ಲಿ ನಿಮ್ಗೆ ಇಷ್ಟ ಆಗಿರ್ತಕ್ಕಂಥ ಐಟಮ್ಸ್ ಎಲ್ಲ ಸಿಗ್ತಾವ್ ನೋಡ್ರಿ. ದರ್ಗಾಕ್ ಒಂದ್ಸಲ ಬಂದ್ರೆ 60 ನೋಡ್ರಿ. ಕಿಚನ್ ಎಷ್ಟು ಕ್ಯೂಟ್ ಆಗಿರೋ ತೋರ್ಸಕತ್ತಾರ ನೋಡ್ರಿ ಅವರು. ಬರ್ರಿ, ಎಲ್ಲ ಚೆನ್ನಾಗಿ ಸಿಗ್ತಾವ್ ನೋಡ್ರಿ. ಚಿಕ್ಕ ಮಕ್ಕಳಿಗೆ, ಲೇಡೀಸ್ ಸ್ಪೆಷಲ್ ಆಗಿ ಈ ಶಾಪಲ್ಲಿ ಎಲ್ಲ ಚೆನ್ನಾಗಿ ಸಿಗ್ತಾವ್ರಿ. ಬಂದು ನಿಮ್ಗೆ ಏನೇನ್ ಇಷ್ಟ ಆಗ್ತಾವ ಎಲ್ಲ ಪರ್ಚೇಸ್ ಮಾಡಿ ಹೋಗ್ರಿ. ಓಕೆ ಓಕೆ ಓಕೆ. ಈ ದರ್ಗಾದಲ್ಲಿ ಸಿಗ್ತಕ್ಕಂತ ಸ್ಪೆಷಲ್ ಸ್ಟ್ರೀಟ್ ಫುಡ್ ನೋಡಿ ಫ್ರೆಂಡ್ಸ್. ಇದು ಸ್ಪೆಷಲ್ ಸ್ವೀಟ್ ಹಲ್ವಾ ಪರಾಟ ಅಂತ ನೋಡ್ರಿ. ಡಿಫ್ರೆಂಟ್ ಅದ ರೀ ಒಂಥರ. ನೋಡ್ರಿ ಯಾವ ತರ ಅದ ನೋಡ್ಬೋದು ನೀವು. ಇಲ್ಲಿ ಕೇಸರಿ ಬಾತ್ ಇರುತ್ತಾ, ಆ ಕಡೆ ಪರೋಟ ಇರುತ್ತಾ, ಅದ್ರ ಮೇಲೆ ಅದನ್ನ ಹಾಕಿ ಕೊಡ್ತಾರ ನೋಡ್ರಿ. ಯಾವ ತರ ಅದ ನೋಡ್ಬೇಕು. ಇದು ಫಸ್ಟ್ ಟೈಮ್ ಅಲ್ರಿ, ಇದು ಎಲ್ಲಿ ನೋಡಿಲ್ಲ ಹಲ್ವಾ ಪರಾಟ. ಹಾ, ಫೇಮಸ್ ಇದೆ ಇಲ್ಲಿ ಮಾತ್ರ ನೋಡಿರೋದು. ನೋಡೋಣ ಟೇಸ್ಟ್. ನೋಡ್ರಿ ಹಲ್ವಾ ಪರಾಟ ಫಸ್ಟ್ ಟೈಮ್ ನೋಡಿರೋದು. ಟೇಸ್ಟ್ ಮಾಡ್ತಾ ಇದೀವಿ, ಯಾವ ತರ ಅದಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಚೆನ್ನಾಗಿದೆ ಒಂಥರ ಸ್ವೀಟ್. ಪರೋಟ ಪ್ಲಸ್ ಸ್ವೀಟ್ ತಿನ್ನಂಗೆ ಆಗುತ್ತದೆ. ಚೆನ್ನಾಗಿದೆ ರೀ, ಒಂಥರ ಡಿಫ್ರೆಂಟ್ ಟೇಸ್ಟ್. ದರ್ಗಾಕ್ ಬಂದ್ರೆ ನೀವು ಒಂದ್ಸಲ ಟೇಸ್ಟ್ ಮಾಡ್ರಿ, ಚೆನ್ನಾಗಿದೆ.